ನಾನಿನ್ನು ಹೊಸಬ್ಬ, ಬರೀ 2 ಸಿನಿಮಾ ಮಾಡಿದೀನಿ. ನೆಕ್ಸ್ಟ್ ಸಿನಿಮಾ ಮಾಡಿದಾಗ ಇಲ್ಲೇ ಪ್ರಮೋಷನ್ ಬರ್ತೀನಿ, ನೀವೇ ಸಪೋರ್ಟ್ ಮಾಡಬೇಕು. ಸೊ ನನ್ನ ಗುರುತಿಸಿ ಇನ್ವೈಟ್ ಮಾಡಿದ ರವಿಕುಮಾರ್ ಸರ್ಗೆ ಧನ್ಯವಾದಗಳು. ಹಾಗೆ ರನ್ ಫಾರ್ ಹೆಲ್ತ್ and run for environmental cleanness and everything. Thank you so much. ಡೈಲಾಗ್ ಹೇಳ್ಬೇಕಂತ ಕೇಳ್ಕೊತಿದ್ದಾರೆ. ಆಕ್ಚುಲಿ ರವಿ ಸರ್ ಅವ್ರ ರಿಕ್ವೆಸ್ಟ್. ಎಲ್ಲ ಫ್ಯಾಮಿಲಿ ಮೂವಿ ಮೇಡಮ್, ಡೈಲಾಗ್ ಯಾವುದು ನಾನು ಮಾಡಿಲ್ಲ. ಒಂದೇ ಒಂದು ಡೈಲಾಗ್ ಬರುತ್ತೆ, ಅದು ಹೇಳ್ತೀನಿ. ಫೀಲ್ಡಿಂಗ್ ನಿಮ್ದು, ಫೀಲ್ಡಿಂಗು ಬ್ಯಾಟಿಂಗು ನಂದು. ಆಟಕ್ಕಂಟ ನಿಂತ್ಕೊಂಡ್ರೆ ನಂದು ಮೊದಲೇ ಡ್ಯೂ ಆರ್ ಡೈ ಸಿಚುವೇಶನ್. ನಾನು ಎಂತ ಕೆಲಸ ಬೇಕಾದ್ರೂ ಮಾಡ್ತೀನಿ. ಥ್ಯಾಂಕ್ ಯು. ನಾ ಮಾಡೋ ಸಿನಿಮಾ ನೋಡಿ ನಮ್ಗೆ ಅನ್ನ ಬಟ್ಟೆ ಕೊಡೋ ನಿಮ್ಮೆಲ್ರಿಗೂ ನಾನು ಎಂದಿದ್ದೀವಿ ಚಿರೋಣಿ. ಹಾಗೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಗುರುಗಳಿಗೆ ಹಾಗೂ ಎಲ್ಲ ಹಿರಿಯ ನಾಯಕರಿಗೆ, ಚಲನಚಿತ್ರ ನಟರಿಗೆ, ನಟಿಯರಿಗೆ ಸ್ವಾಗತ ಕೋರ್ತೀನಿ. ಈ ಕಾರ್ಯಕ್ರಮಕ್ಕೆ ಇಷ್ಟು ಜನ ಬಂದಿದ್ದೀರಿ. ಇದೇ ಕಾರ್ಯಕ್ರಮ 1 ವರ್ಷದಿಂದ ಮಾಡಿದಾಗ ಕೆಲವು ಜನ ಹೇಳ್ತಿರೋ ಬೇಕಾ ಕನ್ನಡಕ್ಕಾಗಿ ವೋಟ್ ಅಂತಿರೋ. ಇವತ್ತು ಅದೇ ಜನ ಹೇಳ್ತಿದ್ದಾರೆ ಬೇಕು ಸ್ವಚ್ಛತೆಗಾಗಿ ಮಂಡ್ಯ, ಈ ರನ್ ಫಾರ್ ಮಂಡ್ಯ ಬೇಕು ಅಂತ ಹೇಳ್ತಿದ್ದಾರೆ. ಅಂತ ಕಾರ್ಯಕ್ರಮ ಮಾಡಿದಂತ ಸ್ವಚ್ಛ ಮನಸ್ಸಿನ ನಮ್ಮ ಶಾಸಕರಿಗೆ ಬ್ರ್ಯಾಂಡ್ ಮಂಡ್ಯ ನಿರ್ಮಾಣ ಮಾಡಕೊಟ್ಟಿದ್ದಾರೆ. ಇಂಥ ಶಾಸಕರುಗಳಿಗೆ ಬ್ರ್ಯಾಂಡ್ ಆಗಿರ್ಬೇಕಂತ ನಮ್ಮ ಶಾಸಕರನ್ನ ಕೇಳ್ಕೊಳ್ತೀನಿ. ಯಾಕೆಂದ್ರೆ ಫಸ್ಟ್ ಮನಸ್ಸು ಸ್ವಚ್ಛವಾಗಿರ್ಬೇಕು, ಮನೆ ಸ್ವಚ್ಛವಾಗಿರುತ್ತೆ, ಮನೆ ಸ್ವಚ್ಛವಾದ್ರೆ ಊರು ಸ್ವಚ್ಛವಾಗಿರುತ್ತೆ, ಊರು ಸ್ವಚ್ಛವಾಗಿದ್ರೆ ನಮ್ಮ ತಾಲೂಕೆ ಸ್ವಚ್ಛವಾಗಿರ್ಲಿ ಅಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ರವೀಣ್ಣವ್ರಿಗೆ ನಾನು ಈ ಭಾಗದ ಜನತೆಯ ಪರವಾಗಿ ನಾನು ಕೃತಜ್ಞತೆ ತೋರಿಸ್ತೀನಿ. ಯಾಕೆಂದ್ರೆ ಮಂಡ್ಯದವ್ರ ತಾಕತ್ತಿನ ಇಂಡಿಯಾಗೆ ಗೊತ್ತಿದೆ. ಯಾಕೆಂದ್ರೆ ಮಂಡ್ಯದವರು ಮಾತು ಗೊತ್ತಿವೆ, ಮಾತು ಕೊಟ್ರೆ ಮುತ್ತು ಕೊಟ್ಟಂಗೆ ಕಾವೇರಿ ತಾಯಿಗೋಸ್ಕರ ಪ್ರಾಣ ಕೊಡೋ ಊರು ನಮ್ದು ಅಂತೇಳಿ ಸ್ವಚ್ಛತೆಯಿಂದ ಹಿಂದೆ ಇರ್ತೀವ. ಹಾಗಾಗಿ ಇಷ್ಟು ಜನ ಸೇರಿದಿರಿ, ಒಳ್ಳೇದಾಗ್ಲಿ. ಸ್ವಚ್ಛ ಮಂಡ್ಯವನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಂದಿನ ವರ್ಷ ಇದೇ ತರ ಕಾರ್ಯಕ್ರಮ ಮಾಡ್ಲಿ ಅಂತ ಕೇಳ್ಕೊತೀನಿ. ಒಳ್ಳೇದಾಗ್ಲಿ. ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಪೂಜೆ ಗುರಿಗೆ ಕಾಲಕ್ಕೆ ನಮಸ್ಕರಿಸ್ತಾ ನಮ್ಮ ತಂದೆ ಚಲುವರಾಯ ಸ್ವಾಮಿ ಇದ್ದಾರೆ, ಹಾಗೆ ಎಲ್ಲ ನಾಯಕ ನಟರು, ಹಾಗೆ ನಮ್ಮ DC ಅವರಿದ್ದಾರೆ, SP ಮೇಡಮ್ ಇದ್ದಾರೆ, CO ಮೇಡಮ್ ಇದ್ದಾರೆ, MLA ಸರ್ ರವಿ ಸರ್ ತುಂಬ ಒಳ್ಳೆ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಇತ್ತೀಚೆಗೆ ಬೂದ್ನೂರು ಉತ್ಸವ ಮಾಡಿದ್ರು, ಅದೇ ರೀತಿ ಈಗ ರನ್ ಫಾರ್ ಮಂಡ್ಯ ಮಾಡ್ತಾ ಇದ್ದಾರೆ. ಎಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಯುವಕರಿಗೊಂದು ಒಂಥರ ಈ ಸ್ವಚ್ಛತೆ ಡ್ರೈವ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಮಂಡ್ಯ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿ, ಯಾಕಂದ್ರೆ ರೋಡು ಹಾಗೆ ಸುವ್ಯವಸ್ಥೆ ರೆಡಿ ಆಗ್ತಾ ಇದೆ. ಅದ್ರ ಜೊತೆಗೆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ರೆ ಅವರು ಒಂದ್ಸತಿ ಒಂದು ವಿಡಿಯೋ ತೋರಿಸಿದ್ರು, ದುಬೈಯಲ್ಲಿರೋ ಒಂದು ಪಾರ್ಕ್ ತರದ್ದು ಇನ್ನೊಂದು ರೆಡಿ ಮಾಡಿಸ್ತಾರೆ, ಸದ್ಯದಲ್ಲೇ ಆಗುತ್ತೆ. ಹಾಗೆ ಇಂಡೋರ್ ಸ್ಟೇಡಿಯಂ ಬರ್ತಾ ಇದೆ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ರವಿ ಸರ್ ಹಾಗೆ ನಮ್ಮ ತಂದೆ ಚಲುವರಾಯ ಸ್ವಾಮಿ ಸರ್ ಅವರಿಬ್ರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಮಂಡ್ಯಗೋಸ್ಕರ. ಇದನ್ನ ನೀವು ಎಲ್ಲ ಕ್ಲೀನ್ ಆಗಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು.